ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕ ವಿನಯ್ ಕುಲಕರ್ಣಿಗೆ ಗಲ್ಲು ಶಿಕ್ಷೆ ಆಗುತ್ತಾ ಏನು ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿಯೇ ರೈಸ್ ಆಗ್ತಾ ಇದೆ. ನಿನ್ನೆಷ್ಟೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಏರ್ಪಟ್ಟಿತ್ತು. ಇವತ್ತು ಹಾಗಾದ್ರೆ ಗಲ್ಲು ಶಿಕ್ಷೆಯೋ ಜೀವಾವಧಿಯೋ? ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಯಾವ ಶಿಕ್ಷೆ ಪ್ರಕಟ ಆಗಬಹುದು? ಕುಲಕರ್ಣಿ ದೋಷಿ ಆಗಿರೋದ್ರಿಂದ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಶಿಕ್ಷೆ ಪ್ರಮಾಣ ಪ್ರಕಟಗೊಳ್ಳಲಿದೆ. ಯಾವ ಅಪರಾಧಿಗೆ ಎಷ್ಟು ವರ್ಷ ಶಿಕ್ಷೆ, ಏನ್ ಶಿಕ್ಷೆ ಅನ್ನುವಂಥದ್ದನ್ನ ಇವತ್ತು ಕೋರ್ಟ್ ಪ್ರಕಟ ಮಾಡುತ್ತೆ. ಶಾಸಕ ವಿನಯ್ ಕುಲಕರ್ಣಿ ಕಾನೂನು ಹೋರಾಟಕ್ಕೆ ಅವಕಾಶ ಇದೆಯಾ? ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಅವಕಾಶ ಇದೆ. ವಿಶೇಷ ಕೋರ್ಟ್ ತೀರ್ಪಿಗೆ ಈಗ ತಡೆ ನೀಡುವಂತೆ ಮನವಿ ಮಾಡೋದಕ್ಕೆ ಅಂತ ಅವಕಾಶ ಕೊಟ್ಟಿದ್ದಾರೆ. ಹೀಗಾಗಿ ಕುಟುಂಬಸ್ಥರ ಮುಂದಿನ ಸ್ಟೆಪ್ ಏನು ಅಂತ ತೀರ್ಪು ಪ್ರಕಟವಾದ 1 ತಿಂಗಳ ಒಳಗೆ ಮೇಲ್ಮನವಿಗೆ ಅವಕಾಶ ಇರುತ್ತೆ. ಶಾಸಕ ಸ್ಥಾನ ಉಳಿಸಿಕೊಳ್ಳೋದಕ್ಕೆ 1 ತಿಂಗಳ ಕಾಲಾವಕಾಶ ಕೊಡ್ತಾರೆ. ಶಿಕ್ಷೆ ಪ್ರಮಾಣ ಪ್ರಕಟ ಆದ ಬಳಿಕ ವಕೀಲರ ಜೊತೆ ಚರ್ಚೆ ನಡೆಸುವಂತ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ನೆಕ್ಸ್ಟ್ ವಿನಯ್ ಕುಲಕರ್ಣಿಗೆ ಏನೆಲ್ಲ ಆಪ್ಷನ್ಸ್ ಇದೆ ಅನ್ನೋದ್ರ ಬಗ್ಗೆ ನಾವು ಗಮನಿಸಬಹುದು. ಜೊತೆಗೆ ನೋಡಿ, ಪ್ರಕರಣ ಅಂತ ಬಂದಾಗ 2016ರಲ್ಲಿ ನಡೆದಂತಹ ಕೊಲೆ ಇದು. ಈ ಕೊಲೆ ಕೇಸ್ನಲ್ಲಿ ಒಟ್ಟು 21 ಜನ ಆರೋಪಿಗಳಿದ್ರು. ಅದರಲ್ಲಿ ಈಗ 2ರನ್ನ ಖುಲಾಸೆಗೊಳಿಸಲಾಗಿದೆ. ಉಳಿದವರಿಗೆ ಅವರು ದೋಷಿ ಅಂತಾನೆ ಈಗಾಗಲೇ ತೀರ್ಮಾನ ಮಾಡಲಾಗಿದ್ದು, ಶಿಕ್ಷೆ ಏನು, ಎಷ್ಟು ವರ್ಷ ಅನ್ನೋದ್ರ ಬಗ್ಗೆ ಇವತ್ತು ಕೋರ್ಟ್ನಲ್ಲಿ ಪ್ರಕಟ ಆಗುತ್ತೆ. ಹಾಗಾಗಿ ಸಾಕಷ್ಟು ಕುತೂಹಲ ಇದೆ. ಶಾಸಕ ವಿನಯ್ ಕುಲಕರ್ಣಿ ಮತ್ತೊಂದು ಕಡೆ ತಮ್ಮ ಶಾಸಕ ಸ್ಥಾನವನ್ನ ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಕಾನೂನು ಹೋರಾಟಕ್ಕೆ ಮುಂದಾಗ್ತಾರೆ ಅವರ ಫ್ಯಾಮಿಲಿ ಸಮೇತ. ಮತ್ತೊಂದು ಕಡೆ ಏನ್ ಶಿಕ್ಷೆ ಆಗಬಹುದು? ಜೀವಾವಧಿ ಶಿಕ್ಷೆ ಆಗುತ್ತಾ ಅಥವಾ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗುತ್ತಾ? ಯಾರಿಗೆ ಏನ್ ಶಿಕ್ಷೆ ಪ್ರಕಟ ಆಗಬಹುದು ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದೆ. ಇವತ್ತು ಕೋರ್ಟ್ ನಲ್ಲಿ ಅದು ತೀರ್ಪು ಪ್ರಕಟ ಆಗುತ್ತೆ. ನೋಡಿ, ಮೊನ್ನೆಯಿಂದನೂ ಕೂಡ ನಿನ್ನೆ ತೀರ್ಪು ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರು. ಬಹಳ ಪ್ರಮುಖವಾದಂತ ಪ್ರಕರಣ ಇದಾಗಿತ್ತು. ಕೇಸ್ನಲ್ಲಿ ಏನೆಲ್ಲ ಅಂಶಗಳಿದಾವೆ ಅನ್ನೋದನ್ನು ಕೂಡ ನಾವು ಅಲ್ಲಿ ಗಮನಿಸಬಹುದು. ಕೊಲೆ, ಬೆದರಿಕೆ ಇರ್ಬೋದು, ಸಾಕ್ಷ್ಯ ನಾಶ, ಇದೆಲ್ಲವೂ ಕೂಡ ನೋಡಿ. ಇವತ್ತು ಶಿಕ್ಷೆ ಪ್ರಕಟವಾದ ನಂತರ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿರೋದು ಕುಲಕರ್ಣಿ ಕುಟುಂಬ. ಇನ್ನು ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರನ್ನ ಸಂಪರ್ಕಿಸಿದ್ದಾರೆ ಅವರ ಕುಟುಂಬಸ್ಥರು. ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಸಂಪರ್ಕ ಮಾಡಲಾಗಿದೆ ಕುಲಕರ್ಣಿ ಫ್ಯಾಮಿಲಿ ಕಡೆಯಿಂದ. ತೀರ್ಪು ಪ್ರಕಟವಾದ ನಂತರ ಯಾವ್ಯಾವ ಅಂಶಗಳ ಮೇಲೆ ಶಿಕ್ಷೆ ನೀಡಲಾಗಿದೆ, 15ನೇ ಆರೋಪಿ ಕುಲಕರ್ಣಿ ಪಾತ್ರ ಏನು ಅನ್ನೋದು ಕೂಡ ಕೋರ್ಟ್ ಈಗಾಗಲೇ ಪರಿಗಣನೆ ಮಾಡಿದೆ. ಎಲ್ಲ ಅಂಶಗಳ ಮೇಲೆ ಹೈಕೋರ್ಟ್ಗೆ ತಡೆಯಾಜ್ಞೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಅಂದ್ರೆ ಮೊದಲನೇದಾಗಿ ಅವರ ವಿರುದ್ಧ ಯಾವೆಲ್ಲ ಸೆಕ್ಷನ್ಗಳಿದ್ದಾವೆ, ಏನ್ ಶಿಕ್ಷೆ, ಅದನ್ನ ನೋಡ್ತಾರೆ. ತದನಂತರದಲ್ಲಿ ಮತ್ತೆ ಇವರನ್ನ ಸೇಫ್ ಮಾಡೋದಕ್ಕೆ ಅಂತ ಅರ್ಜಿಯನ್ನ ಹಾಕೊಳ್ಬಹುದು. ಜನಪ್ರತಿನಿಧಿಗಳ ಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾರೆ. ಹೈಕೋರ್ಟ್ ನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸುವಂತ ಸಾಧ್ಯತೆ ಇದೆ. ಇವ್ರ ಪರವಾಗಿ ಏನ್ ಅಂಶಗಳಿದೆ ಅದನ್ನ ಅವರು ಸ್ಟಡಿ ಮಾಡ್ಕೊಂಡು ಬಂದು ಅಲ್ಲಿ ವಾದ ಮಂಡನೆ ಮಾಡ್ತಾರೆ. 10 ವರ್ಷಗಳ ನಂತರ ಪ್ರತಿವಾದವನ್ನ ಆಲಿಸಿ ಶಿಕ್ಷೆ ಪ್ರಕಟಿಸಲಿರುವಂತಹ ಕೋರ್ಟ್. ಹಾಗಾಗಿ ಏನಾಗುತ್ತೆ ನಾವು ಕಾದ್ ನೋಡ್ಲೇಬೇಕು ಇವತ್ತು.